ಟಾಕ್ಸಿಕ್ ಬಾಂಬ್ ರಿಲೀಸ್ಗೂ ಮುನ್ನವೇ ಯಶ್ ಲೀಕ್ ಮಾಡಿದ್ರಲ್ಲ ಟಾಕ್ಸಿಕ್ ಕಥೆ. 2026 ಜನವರಿ 8ಕ್ಕೆ ಜಗತ್ತಿನ ಸಿನಿ ರಂಗದಲ್ಲಿ ಭಾರೀ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಅದಕ್ಕೆ ಕಾರಣ ಮಾತ್ರ ಟಾಕ್ಸಿಕ್ ಅನ್ನೋ ಸಿನಿಮಾ. ಹೌದು, ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಪಾತ್ರದ ಹೆಸರನ್ನು ವಿಡಿಯೋ ಮೂಲಕ ಬಿಡುಗಡೆಗೊಳಿಸುವ ಮೂಲಕ ಯಶ್ ಸರ್ಪ್ರೈಸ್ ನೀಡಿದ್ರು. ಅದರ ಬಳಿಕ 2026 ಮಾರ್ಚ್ 19ರಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗುವ ಹಿನ್ನೆಲೆಯಲ್ಲಿ ಫೆಬ್ರವರಿ 20ರಂದು ಚಿತ್ರದ ಗ್ರ್ಯಾಂಡ್ ಟೀಸರ್ ಬಿಡುಗಡೆಯಾಗಿತ್ತು. 2 ನಿಮಿಷ 51 ಸೆಕೆಂಡ್ಗಳ ವಿಡಿಯೋ ವೀಕ್ಷಿಸಿದ ಅಭಿಮಾನಿಗಳು ದಂಗಾಗಿದ್ರು. ಮೊದಲ ಬಾರಿಗೆ ಹಿಂದೆಂದೂ ಕಾಣಿಸದ ಲುಕ್ನಲ್ಲಿ ಹಾಗೂ ವೆರೈಟಿ ಸೀನ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕಾಣಿಸಿಕೊಂಡಿದ್ರು. ಆ ವಿಡಿಯೋ ಬಿಡುಗಡೆಯಾದ ಬಳಿಕ ಆಕ್ಷೇಪಾರ್ಹ ದೃಶ್ಯ ಹೊಂದಿದೆ ಅಂತ ಸಾಮಾಜಿಕ ವಲಯದಲ್ಲಿ ವ್ಯಾಪಕವಾಗಿ ಚರ್ಚೆಗೂ ಒಳಗಾಗಿತ್ತು. ಇಂತಹದ್ದೊಂದು ಕಾಂಟ್ರವರ್ಸಿ ಹಾಗೂ ವಿವಿಧ ಕಾರಣಗಳ ಹಿನ್ನೆಲೆಯಲ್ಲಿ ಮಾರ್ಚ್ 19ಕ್ಕೆ ಇದ್ದ ಬಿಡುಗಡೆ ಮುಹೂರ್ತವನ್ನು ಟಾಕ್ಸಿಕ್ ಟೀಮ್ 2026 ಜೂನ್ 4ಕ್ಕೆ ಫಿಕ್ಸ್ ಮಾಡಲಾಯಿತು. ಆದರೆ ಟೀಸರ್ ನೋಡಿ ಫುಲ್ ಕ್ಯೂರಿಯಸ್ ಆಗಿದ್ದ ಅಭಿಮಾನಿಗಳು ಟಾಕ್ಸಿಕ್ ಚಿತ್ರ ಅದು ಯಾವಾಗ ರಿಲೀಸ್ ಆಗುತ್ತೋ ಅನ್ನೋ ಕುತೂಹಲದಲ್ಲೇ ವೈಟಿಂಗ್ ಮಾಡ್ತಿದ್ದಾರೆ. ರಗಡ್ ಟೀಸರ್ ನೋಡಿದ ಮೇಲೆ ಅಸಲಿಗೆ ಟಾಕ್ಸಿಕ್ ಚಿತ್ರದ ಕಥೆ ಏನಿರ್ಬೋದು ಶಿವ? ಇದು ಯಾಕೆ ರೆಟ್ರೋ ಸ್ಟೈಲ್ನಲ್ಲಿದೆ? ಇದು ಸೆಂಟಿಮೆಂಟ್ ಮೂವಿನಾ ಅಥವಾ ಫುಲ್ ಆ್ಯಕ್ಷನ್ ಮೂವಿನಾ? KGF ಥರ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಇರೋ ಚಿತ್ರನ? ಹೀಗೆ ನಾನಾ ತರಹದ ತರಹೇವಾರಿ ಪ್ರಶ್ನೆಗಳು ಅಭಿಮಾನಿಗಳಲ್ಲಂತೂ ಓಡ್ತಾ ಇದೆ. ಅಭಿಮಾನಿಗಳೆಲ್ಲರೂ ಟಾಕ್ಸಿಕ್ ಚಿತ್ರದ ಕಥೆ ಏನಿರಬಹುದು ಅನ್ನೋ ಟೆನ್ಷನ್ನಲ್ಲಿರೋ ಹೊತ್ತಲ್ಲೇ ಖುದ್ದು ಯಶ್ ಅವರೇ ತಾವು ನಟಿಸಿರುವಂತಹ ಟಾಕ್ಸಿಕ್ ಮೂವಿ ಬಗ್ಗೆ ಏನೋ ಮಾತಾಡೋಕೋಗಿ ಇನ್ನೇನನ್ನೋ ಹೇಳ್ಕೊಂಡ್ಬಿಟ್ರಾ ಅನ್ನೋ ಚರ್ಚೆಗಳು ಶುರುವಾಗ್ತಿವೆ. ಯಾಕಂದ್ರೆ ಯಶ್ ತಮ್ಮ ಹೊಸ ಸಿನಿಮಾಗಳ ಕಥೆಗಳ ಬಗ್ಗೆ ಕೇಳಿದಾಗಲೆಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟರ್ಗಳಲ್ಲೇ ನೋಡಿ ಅಂತ ಹೇಳ್ತಿದ್ರು. ಇನ್ನು ತಮ್ಮ ಹೊಸ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಆ ಸಿನಿಮಾದ ಎಳ್ಳಷ್ಟು ಕೂಡ ಕಥೆಯ ಒಂದು ಸುಳಿವನ್ನು ಕೂಡ ಬಿಟ್ಟುಕೊಡ್ತಿರ್ಲಿಲ್ಲ. ಆದರೆ ಟಾಕ್ಸಿಕ್ ಚಿತ್ರದ ವಿಚಾರದಲ್ಲಿ ಮಾತ್ರ ಸಿನಿಮಾದ ಮೇನ್ ಸ್ಟೋರಿಯ ಥೀಮ್ ಕಾನ್ಸೆಪ್ಟನ್ನೇ ಲೀಕ್ ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಮೂಡುತ್ತಿವೆ. ಇದಕ್ಕೆ ಕಾರಣ ಖುದ್ದು ಯಶೇ ಟಾಕ್ಸಿಕ್ ಚಿತ್ರದ ಕಥೆ ಬಗ್ಗೆ ಮಾತಾಡಿರೋದು. ಅದೇನು ಅಂದ್ರ ಅದನ್ನೇ ತೋರಿಸ್ತೀವಿ ನೋಡಿ. ಇತ್ತೀಚೆಗೆ ಅಮೆರಿಕದ ಸಿನಿಮಾಕಾನ್ 2026 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಯಶ್ ತಮ್ಮ ಟಾಕ್ಸಿಕ್ ಚಿತ್ರದ ಕಥೆಯ ಬಗ್ಗೆನೂ ಕೂಡ ವಿವರಣೆ ನೀಡಿದ್ದಾರೆ. ಸದ್ಯ ತಮ್ಮ ಮುಂದಿನ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಬಗ್ಗೆ ಮಾತನಾಡಿರುವ ಯಶ್, ಇದೊಂದು ತಂದೆ ಮಗನ ನಡುವಿನ ಸೇಡಿನ ಕಥೆ ಎಂದು ಬಹಿರಂಗಪಡಿಸಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕಾಲಘಟ್ಟದಲ್ಲಿ ಈ ಕಥೆ ಸಾಗುತ್ತೆ. ಭಾರತದಿಂದ ಬ್ರಿಟಿಷರು ನಿರ್ಗಮಿಸಿದರೂ ಗೋವಾ ಮಾತ್ರ ಇನ್ನೂ ಪೋರ್ಚುಗೀಸರ ವಶದಲ್ಲಿತ್ತು. ಆ ಕಾಲದ ಗೋವಾದ ಸುತ್ತಲಿನ ರಹಸ್ಯಗಳು, ಗ್ಯಾಂಗ್ಸ್ಟರ್ ಯುಗ, ಅಧಿಕಾರದ ಆಸೆ ಮತ್ತು ರಾಜಕೀಯದ ಎಳೆಯನ್ನು ಈ ಸಿನಿಮಾ ಹೊಂದಿದೆ. ಇದು ಕೇವಲ ಆಕ್ಷನ್ ಚಿತ್ರವಲ್ಲ, ಇಲ್ಲಿ ಭಾವನೆಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಇದೊಂದು ಸುಂದರ ಪ್ರೇಮ ಕಥೆಯನ್ನೂ ಒಳಗೊಂಡಿದೆ ಅಂತ ಯಶ್ ವಿವರಣೆ ನೀಡಿದ್ದಾರೆ. ವಿಶ್ವದಾದ್ಯಂತ ಪ್ರೇಕ್ಷಕರು ಈಗ ಹೊಸತನದ ಕಥೆಗಳಿಗಾಗಿ ಕಾಯುತ್ತಿದ್ದಾರೆ ಅಂತ ಅಭಿಪ್ರಾಯಪಟ್ಟಿರುವ ಯಶ್, ಅದಕ್ಕೆ ರಾಮಾಯಣ ಮತ್ತು ಟಾಕ್ಸಿಕ್ ಸಿನಿಮಾಗಳು ಸೂಕ್ತ ಉತ್ತರ ನೀಡಲಿವೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿವಿಧ ಸಂಸ್ಕೃತಿಗಳನ್ನು ಒಗ್ಗೂಡಿಸಿ ಜನರಿಗೆ ಮನರಂಜನೆಯ ಜೊತೆಗೆ ವಿಭಿನ್ನ ಲೋಕದ ಅನುಭವ ನೀಡುವ ಗುರಿಯನ್ನು ಈ ಎರಡೂ ಸಿನಿಮಾಗಳು ಹೊಂದಿವೆ. ತಮ್ಮ ಕಲ್ಪನೆಯ ಹೊಸ ಲೋಕವನ್ನು ತೆರೆಯ ಮೇಲೆ ತರಲು ಅಂತಾರಾಷ್ಟ್ರೀಯ ಮಟ್ಟದ ಸಿದ್ಧತೆಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ಯಶ್ ಹೇಳಿದ್ದಾರೆ. ಒಟ್ಟಾರೆಯಾಗಿ KGF ತಾಯಿ ಮತ್ತು ಮಗನ ನಡುವಿನ ಸೆಂಟಿಮೆಂಟ್ ಓರಿಯೆಂಟೆಡ್ ಫಿಲ್ಮ್ ಆದರೆ ಟಾಕ್ಸಿಕ್ ಬಂದು ತಂದೆ ಮತ್ತು ಮಗನ ನಡುವಿನ ಸೇಡಿನ ಕತೆ ಅನ್ನೋದನ್ನ ಖುದ್ದು ಯಶ್ ಅವರೇ ರಿವೀಲ್ ಮಾಡಿದ್ದಾರೆ.
ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.